ಈ ಸರ್ಕಾರ ರಾಜ್ಯಪಾಲರನ್ನು ಬಳಸಿಕೊಂಡು ಅವ್ರ ಬಾಯಿನ ಮೂಲಕ ಸುಳ್ಳು ಹೇಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಅಲ್ಲ ಅದು. ವಸ್ತುಸ್ಥಿತಿ ಏನಿದೆ ಅದನ್ನು ಹೇಳ್ಬೇಕು. ರಾಜಕಾರಣ ಇರ್ಬೋದು, ಯೋಜನೆಗಳಿರ್ಬೋದು, ಮುಂದೆ ನಾವು ಮಾಡ್ತೀವಿ ಅಂತ ಚಿಂತನೆಗಳೇನಿದ್ದಾವೆ ಅದೆಲ್ಲ ನಮೂದು ಮಾಡಬೇಕಾಗಿತ್ತು. ಆದ್ರೆ ಮಾಡಿಲ್ಲ ಇವರು. ನೀವು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಂಗೆ ನಮ್ಮ ಕಾರ್ಯಕ್ರಮಗಳನ್ನೇ ಇವ್ರ ಸಾಧನೆ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ, ನೀತಿ ಆಯೋಗ ಇದೆಯಲ್ಲ, ನೀತಿ ಆಯೋಗದವರು ನಾವೀನ್ಯತಾ ಸೂಚ್ಯಾಂಕದಲ್ಲಿ ನಮಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಏನು ಇವ್ರದ್ದು ಸಾಧನೆ ಅದು? ಇವ್ರು ಬಂದು 1.5 ವರ್ಷ ಆಗಿರೋದು. ಕೌಶಲ್ಯ ಆಧಾರಿತ ಇಲಾಖೆ ಇದೆಯಲ್ಲ, ಅದರ ಸ್ಥಾಪನೆ ಮಾಡಿದವ ನಾನು. ಅದಕ್ಕೊಂದು ಸೆಕ್ರೆಟರಿ ಲೆವೆಲ್ ಆಫೀಸರನ್ನು ನೇಮಕ ಮಾಡಿ ಅದಕ್ಕೆ ದುಡ್ಡು ಕೊಟ್ಟು, ಇಲ್ಲೇ ಲೇಬರ್ ಮಿನಿಸ್ಟರ್ ಇದ್ದಾರೆ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಹೊಸ ಇಲಾಖೆ ಕ್ರಿಯೇಟ್ ಮಾಡಿದೆ ನಾನು. ಅದು ವರ್ಷಕ್ಕೆ 5 ಲಕ್ಷ ಯುವಕರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟು ಅವರನ್ನು ಕೌಶಲ್ಯ ಇರತಕ್ಕಂಥ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಯಾಕಂದರೆ ಹ್ಯೂಮನ್ ರಿಸೋರ್ಸಸ್ ಇರಬೇಕಾಗತ್ತೆ. ಯಾವುದೇ ರಾಜ್ಯಕ್ಕೆ ಬಂಡವಾಳ ಬರಬೇಕಾದ್ರೆ ಬಂಡವಾಳ ಹೂಡ್ತಕ್ಕಂಥ ವಾತಾವರಣ ಇರಬೇಕು, ಮ್ಯಾನ್ ಪವರ್ ಇರಬೇಕು, ಮತ್ತು ಬೇರೆ ಮೂಲಭೂತ ಸೌಕರ್ಯಗಳೆಲ್ಲ ಸಿಗಬೇಕು. ಅವಿಲ್ಲದೆ ಅವರು ಬಂಡವಾಳ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯದಲ್ಲಿ ಬೆಳವಣಿಗೆ ಆಗೋಕ್ಕಾಗಲ್ಲ. ಇವೆಲ್ಲ ಮಾಡಿದ್ರ ಪರಿಣಾಮವಾಗಿ ಕಳೆದ ವರ್ಷನೇ ಕೊಟ್ಟಿರೋದು ರಾಜ್ಯ ನಂಬರ್ 1 ಅಂತೇಳಿ. ಆ ಕ್ರೆಡಿಟ್ ನಮಗೂ ಅವ್ರಿಗೂ ಹೋಗ್ಬೇಕಾಗಿರೋದು, ನಮಗಲ್ವಾ? ಮತ್ತು ಅವ್ರು ತಗೊಳಕ್ಕೆ ಶುರು ಮಾಡಿದ್ದಾರೆ. ನೀವು ತಗೊಳಕ್ಕೆ ಶುರು ಮಾಡಿದ್ದೀರಿ ಈ ಭಾಷಣದ ಮೂಲಕ. ಯು ಆರ್ ನಾಟ್ ಡಿಸರ್ವ್ಡ್. That credit should go to our government. ನಿಮ್ಮದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರ ಇದು. ಸಂವಿಧಾನ ರೀತಿಯ ರಚನೆ ಆಗಿದೆಯಾ? 104 ಜನ ಗೆದ್ದುಬಿಟ್ಟು ಇವತ್ತು ಸರ್ಕಾರದಲ್ಲಿದ್ದೀರಿ. ಆಪರೇಷನ್ ಕಮಲ ಯಾರು ಹುಟ್ಟಾಕ್ತವ್ರು ಈ ದೇಶದಲ್ಲಿ? ಆಪರೇಷನ್ ಕಮಲನ ಕರ್ನಾಟಕದಲ್ಲಿ ಯಾರಾದರೂ ಆಪರೇಷನ್ ಕಮಲದ ಜನಕ ಯಾರು ಇದ್ದರೆ ಅದು ಮಿಸ್ಟರ್ ಯಡಿಯೂರಪ್ಪ. 2008ರಲ್ಲಿ ಪ್ರಾರಂಭ ಆಯಿತು. ಆಗಲೂ ಮೆಜಾರಿಟಿ ಬಂದಿರಲಿಲ್ಲ ಇವರಿಗೆ, 110 ಬಂದಿತ್ತು. ಇಂಡಿಪೆಂಡೆನ್ಸು ಅವನ್ನೆಲ್ಲ ಸೇರಿಸ್ಕೊಂಡು 5 ಜನ ಏನೋ ಇಂಡಿಪೆಂಡೆನ್ಸ್ ಗೆದ್ದಿದ್ರು ಆ ಕಾಲದಲ್ಲಿ 2008ರಲ್ಲಿ. ಅವ್ರನ್ನ ಸೇರಿಸ್ಕೊಂಡು ಸರ್ಕಾರ ಮಾಡಿದರು. ಆಮೇಲೆ 10 ಜನ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಅವರು ಚುನಾವಣೆ ನಡೆಸಿ ಆಮೇಲೆ ಮೆಜಾರಿಟಿ ಮಾಡ್ಕೊಂಡ್ರು. ಇಲ್ಲೂ ಹಂಗೆ ಮಾಡ್ಕೊಂಡಿದ್ದಾರೆ. ಪಾಪದ ಹಣ ಖರ್ಚು ಮಾಡಿ ಶಾಸಕರನ್ನ ಕಾಂಗ್ರೆಸ್ನಿಂದ JDSನಿಂದ ಕರ್ಕೊಂಡು
ಪರ್ಚೇಸ್ ಅಂದ್ರೆ ಕೋಪ ಬರ್ತದೆ, ಅದಕ್ಕೆ ಪರ್ಚೇಸ್ ಅನ್ನೋ ಪದ ಉಪಯೋಗಿಸಲ್ಲ ನಾನು. ಅದು ಹೇಳಿದ್ರೆ ಅವ್ರು ಡಿನೈ ಮಾಡ್ತಾರೆ, ಅದಕ್ಕೆ ಹೇಳೋದೇ ಬೇಡ. ವೆಂಕಟರಮಣಪ್ಪನಿಗೂ ಅನುಭವ ಆಗಿದೆ ಅದು ಹಿಂದೆ 2008ರಲ್ಲಿ ಪಕ್ಷೇತರವಾಗಿ ಗೆದ್ದಿದ್ರಲ್ಲ. ಈಗ ಏನು 5 ಜನ ಬೆಂಬಲ ಕೊಟ್ವಿ, 2 ವರ್ಷ ಆಗ್ತಿದ್ದಂಗೆ ಏನೇನು ಕಿರುಕುಳ ಕೊಡಬೇಕು ಅಷ್ಟು ಕೊಟ್ಟು ನಮ್ಮನ್ನು ಹೊರಗಡೆ ಕಳಿಸಿದ್ರು. ಅದರ ಜೊತೆಗೆ ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು. ಆವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವು, ಅದು ರಿವಾರ್ಡ್ ಸೀಮಾರಿ ಹಾಕಿದ್ರು. ಸರ್ಕಾರ ಮಾಡಕ್ ಸಹಾಯ ಮಾಡೋದಕ್ಕೆ ನಮಗೆ ಇಟ್ಸ್ ರಿವಾರ್ಡ್ ಬಹುಮಾನ ಕೊಟ್ರು ಅವರು. ಅಂದ್ರೆ ಮುಂದೆ 17 ಜನಕ್ಕೆ ಅದೇ ಪರಿಸ್ಥಿತಿ ಬರ್ತೈತೆ ಅಂತ ರಿವಾರ್ಡ್. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆ ತರ ನಮಗೇನ ಪರಿಸ್ಥಿತಿ ಬರೋಂತ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಭೀಮನಾಯಕ್ಕೆ ಮಾತಿಗೆ ಇದು ಅವಶ್ಯಕತೆ ಇಲ್ಲ. ಬಸವರಾಜ್ ಈಗ ಪರಿಸ್ಥಿತಿ ಬರ್ಬೋದು ಕೆಲವು ಮಂತ್ರಿಗಳು ನಿಮಗೆ ಪರಿಸ್ಥಿತಿ ಬಂದಿಲ್ಲ ಅಂದ್ರೆ ನಾವೇನು ಅದನ್ನ ಬಯಸಲ್ಲ. ಭೀಮನಾಯಕ ಅರ್ಥ ಆಗಿದೆ ಈಗ. ವೆಂಕಟರಮಣಪ್ಪ ಎಲ್ಲ ಒಂದೇ ಕೂತ್ಕೊಳ್ಳಿ. ಅವ್ರು ನಾನು ಈಗ ನಿಮ್ಮ ಕಡೆ ತಿರುಗಿ ಮಾತಾಡ್ತೀನಿ, ಆ ಕಡೆ ತಿರುಗಿಕೊಂಡ್ರೆ ಬೇರೆ ಬೇರೆಯವರೆಲ್ಲ ಎದ್ಬಿಡ್ತಾರೆ. ಭೀಮನಾಯಕ ಆಪರೇಷನ್ ಕಮಲದಿಂದ ಕತೆ ಹೇಳ್ತಾರೆ. ಆಪರೇಷನ್ ಕಮಲದಿಂದ ಅನೈತಿಕವಾಗಿ ಹುಟ್ಟಿದಂಥ ಅಂಗ ವೈಫಲ್ಯ ಇರ್ತಕ್ಕಂಥ ಸರ್ಕಾರ ಇದು. ಅಂಗವೈಫಲ್ಯ ಇರ್ತಕ್ಕಂಥ ಸರ್ಕಾರ, ಅದೇನು ಸರೋಗಲ್ಲ. ಅದು ಇದ್ಲಿದ್ದು ಯಾವ ಸರ್ಕಾರ ಆಗಿದ್ರೆ ಈ ರೀತಿಯಾಗಿ ಹುಟ್ಟಿರ್ತಕ್ಕಂಥ ಸರ್ಕಾರದಿಂದ ನಾವು ನಿರೀಕ್ಷೆ ಏನೇನು ಮಾಡೋಕ್ಕಾಗ್ತದೆ? ಆಮೇಲೆ ನನ್ನ ಸರ್ಕಾರ ಇದ್ದಾಗ ಮಾತೆತ್ತಿದ್ರೆ ಹೇಳೋರು, ಇಲ್ಲ ಜಗದೀಶ್ ಶೆಟ್ಟರ್ ಬಂದಿಲ್ಲ, ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು, ನಿಮ್ಮ ಸರ್ಕಾರ ಟೇಕ್ ಆಫೇ ಆಗಿಲ್ಲ, ನಿಮ್ಮ ಸರ್ಕಾರ ಟೇಕ್ ಆಫೇ ಆಗಿಲ್ಲ, ನಿಮ್ಮ ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅಂತ ಪದೇ ಪದೇ ಹೇಳೋರು. ಪ್ರತಿ ರಾಜ್ಯಪಾಲರ ಭಾಷಣ ಮಾಡುವಾಗಲೂ ಹೇಳೋರು. ಇವ್ರ ಸರ್ಕಾರ ಏನಾಗಿದೆ? ಟೇಕ್ ಆಫ್ ಅಲ್ಲ, ಆಫೇ ಆಗ್ಬಿಟ್ಟದೆ. ಟೇಕ್ ಆಫ್ ಅಲ್ಲ, ಅದು ಈ ಸರ್ಕಾರ ಆಫ್ ಆಗ್ಬಿಟ್ಟದೆ. ಈ ಎಂಥದ್ದು ಡಕೋಟಾ ಅಂತಲೇನೋ ಒಂದು ಬಂದಿತ್ತ, ಒಂದು ಸಿನಿಮಾದ ಒಂದು ಬಂದಿತ್ತಲ್ಲ, ಡಕೋಟಾ ಎಕ್ಸ್ಪ್ರೆಸ್. ಇವ್ರ ಸರ್ಕಾರ ಹೆಂಗಾಗಿದೆ ಅಂದರೆ ಆಫ್ ಆಗಿ ದಾರಿಲಿ ನಿಂತ್ಕೊಂಡಿರ್ತಕ್ಕಂಥ ಡಕೋಟಾ ಬಸ್ ಥರ ಆಗ್ಬಿಟ್ಟದೆ ಇದು. ನೀವು ನೋಡಿದ್ರೆ ಏರ್ ಶೋ ನಡೀತಾ ಇದೆ, ನೀವು ಇವತ್ತು ಡಕೋಟಾ ಅಂದ್ರೆ ಹೇಗೆ? ಏರ್ ಶೋ ಮಾಡ್ತಿರೋ ಗೌರ್ಮೆಂಟ್ ಆಫ್ ಇಂಡಿಯಾದವರು, ನೀವಲ್ಲ. ನೀವು ನೋಡಕ್ ಹೋಗಿದ್ದೀರಿ ಅಷ್ಟೇ ಏರ್ ಶೋನ. ಏರ್ ಶೋ ಮಾಡ್ತಾ ಇರೋದು ಇಂಡಿಯನ್ ಏರ್ ಫೋರ್ಸ್ನವರು. ಬಸ್ನ ದಾರಿಲಿ ನಿಂತ್ಕೊಂಡಿರ್ತಕ್ಕಂಥ ಕೆಟ್ಟೋಗಿ ದಾರಿಲಿ ನಿಂತ್ಕೊತದಲ್ಲ ಬಸ್ಸು, ಡಕೋಟಾ ಬಸ್ಸು, ಆ ಥರ. ಆಮೇಲೆ ಮೂಡಿಗೆರೆ ಮೇಲೆ ಇವತ್ತೇ ಉತ್ತರ ಕೊಟ್ಟಿದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಅನುದಾನ ಇಲ್ಲದಕ್ಕೆ ಕ್ಷೇತ್ರಕ್ಕೆ ಹೋಗಕ್ಕಾಗಲ್ಲ ನಮ್ಮನ್ನ ಇವತ್ತು ಉತ್ತರ ಕೊಟ್ಟಿದ್ದಾರೆ ಸರ್ ಇವತ್ತು. ಅದನ್ನೇ ಸರ್ ಇವತ್ತು ಕ್ವಶನ್ ಕೇಳಿ ಸರ್. ಇವತ್ತು ಡಕೋಟಾ ಬಸ್ ಇವತ್ತಿನವರಿಗೆ 18 ತಿಂಗಳುಗಳಾಯ್ತು ಇವ್ರ ಸರ್ಕಾರ ಬಂದು. ಯಡಿಯೂರಪ್ಪನವರು ಆ ಬಸ್ಸು, ಆ ಡಕೋಟಾ ಬಸ್ಸಿನ ಮೇಲೆ ಕೂತ್ಕೊಂಡು ಇವ್ರಿಗೆ ಬಸ್ ಓಡ್ಸೋಕ್ಕೂ ಬರೋಲ್ದು. ಆಮೇಲೆ ಬೇರೆ ಎಲ್ಲ ಕಡೆಯಿಂದ 4-5 ಕಡೆಯಿಂದ ಈ ಕಾಲು ಹಿಡ್ಕೊ ಎಳಿತಾರೆ ಯಡಿಯೂರಪ್ಪನಿಗೆ. ಬಸ್ಸು ಡ್ರೈವಿಂಗು ಬರೋಲ್ದು.
ಮತ್ತೆ ಆಫ್ ಆಗ್ಬಿಟ್ಟದೆ, ಗೇರ್ ಹೆಂಗ್ ಹಾಕಿ ಆಫ್ ಆಗ್ಬಿಟ್ಟದೆ, ಗೇರೆಲ್ಲ ಅವರೇ ಇಟ್ಕೊಂಡವ್ರೆ ಬೇರೆಯವರು. ಗೇರೆ ಕಿತ್ಕೆ ಬಂದ್ಬಿಡ್ತದಲ್ಲ, ಅದು ಓಡಾಗೇ ಇಲ್ಲ. ಅದು ಆ ಥರ ಆಗ್ಬಿಟ್ಟದ. ಅದಕ್ಕೆ ನಾನು ಯಡಿಯೂರಪ್ಪನವ್ರಿಗೆ ಹೇಳ್ತೀನಿ, ಯಡಿಯೂರಪ್ಪನವ್ರು ಒಂದ್ಸರಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಏನೇನು ಭರವಸೆಗಳು ಕೊಟ್ಟಿದ್ರು ಇವರು 2018ರಲ್ಲಿ, ಏನೇನು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಬಿಡ್ಲಪ್ಪ. ಏನೇನು ಹೇಳಿದ್ರು, ಏನೇನು ಸಾಧನೆಗಳು ಮಾಡಿದ್ರು ಅಂತ ಹೇಳ್ಬಿಡ್ಲಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ 2013ರಲ್ಲಿ 165 ಭರವಸೆಗಳು ಕೊಟ್ಟಿದ್ದೋ, ಅದ್ರ ಜೊತೆಗೆ 25 ಇನ್ನೂ ಯೋಜನೆಗಳು ಮಾಡೋದು, ಹೊಸ ಯೋಜನೆಗಳನ್ನು. ನಾನು ತಯಾರಾಗಿದ್ದೀನಿ ಚರ್ಚೆಗೆ. ನಮ್ಮ ಪ್ರಣಾಳಿಕೆ ಇಟ್ಕೊಂಡು 5 ವರ್ಷದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿ, ಇವ್ರ ಪ್ರಣಾಳಿಕೆ ಇಟ್ಕೊಂಡು ಬರಲಿ ಬಹಿರಂಗ ಚರ್ಚೆಗೆ. ನಾವು ನಮ್ಮ ಪ್ರಣಾಳಿಕೆ ಇಟ್ಕೊಂಡು ಬರ್ತೀವಿ, ನಿಮ್ಮ ಪ್ರಣಾಳಿಕೆ ಇಟ್ಕೊಂಡು ನೀವು ಬರಬೇಕು ಚರ್ಚೆಗೆ. 18 ತಿಂಗಳು ಏನೇನು ಮಾಡಿದ್ದೀರಿ, ಏನೇನು ಹೇಳಿದ್ರಿ ಜನರಿಗೆ 2018ರಲ್ಲಿ, ಬರಲಿ ಚರ್ಚೆಗೆ ಬರಲಿ. ನಾನು 2018ರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಭಾಳ ಡೀಟೈಲ್ ಆಗಿ ಹೇಳಿದ್ದೀನಿ. ಏನು ಹೇಳಿದ್ದೋ ಏನು ಮಾಡಿದ್ದೀವಿ, ಏನು ಹೇಳಿದ್ದೋ ಏನು ಮಾಡಿದ್ದೀವಿ 5 ವರ್ಷದಲ್ಲಿ. ಬಿಕಾಸ್ ದಟ್ ವಾಸ್ ಮೈ ಲಾಸ್ಟ್ ಬಜೆಟ್ ಇನ್ ಮೈ ಗೌರ್ಮೆಂಟ್. ಲಾಸ್ಟ್ ಬಜೆಟ್ 2018 ಬಹುಶಃ ಫೆಬ್ರವರಿನಲ್ಲಿ ಮಂಡಿಸಿದ್ದೀನಿ ಬಜೆಟ್. ಅದು ಇಟ್ಕೊಂಡು ಬರಲಿ, ಚರ್ಚೆ ಬರಲಿ. ಇಲ್ಲಿ ಇವರೇ ಬೆಂತಟ್ಟುಗಳದು, ರಾಜ್ಯಪಾಲರಿಗೆ ಸುಳ್ಳು ಹೇಳಿಸ್ಬಿಟ್ಟು ಬೆಂತಟ್ಟುಗಳದು ಇವರೇ. ನಾವು ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಅದು ಮಾಡಿದ್ದೀವಿ. ಮಿಲ್ಕ್ ಪ್ರೊಡಕ್ಷನ್ನಲ್ಲಿ ವಿ ಆರ್ ನಂಬರ್ 2. ಏನು ನೀವು ಈಗ 1.5 ವರ್ಷದಲ್ಲಿ ಮಾಡಿದ್ರ ನಂಬರ್ 2ನಾ? ಈಗ ಮೊನ್ನೆ ಈ 1.5 ವರ್ಷದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ನಂಬರ್ 2. ಅಫ್ಕೋರ್ಸ್ ಗುಜರಾತ್ ಈಸ್ ನಂಬರ್ 1 in the country. Karnataka is number 2 since many years. ಸರ್ 15 ವರ್ಷದಿಂದ ಇದೆ ಸರ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ. Since many years. ಇವತ್ತು 82 ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಯು. ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ನಾನು ಕ್ಷೀರಧಾರೆ ಅಂತೇಳಿ 5 ರೂಪಾಯಿ 1 ಲೀಟರ್ಗೆ ಹಾಲು ಕೊಡ್ತಾ ಇದ್ದೆ. ಪ್ರೋತ್ಸಾಹ ಧನ ಅದು ಕೊಟ್ಟದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ಕ್ಷೀರಧಾರೆ ಕೊಡಕ್ಕೂ ಮುಂಚೆಯಿಂದನೂ ನಂಬರ್ 2 ಇದ್ವಿ. ಅದು 5 ರೂಪಾಯಿ 1 ಲೀಟರ್ಗೆ ಹಾಲಿಗೆ ಕೊಟ್ಟದ್ರಿಂದ ಪ್ರತಿ ಲೀಟರ್ಗೆ 82 ಲಕ್ಷ ಲೀಟರ್ ಹಾಲಿಗೆ 5 ರೂಪಾಯಿ. ಇವ್ರು ಇನ್ನೂ ದುಡ್ಡು ಕೊಟ್ಟಿಲ್ಲ. ಇವ್ರ ಸರ್ಕಾರ ಬಂದ ಮೇಲೆ 800 ಬಾಕಿ ಇದೆ. ಸರ್ ಒಂದೇ ಒಂದು ಕರೆಕ್ಷನ್ ಸರ್, ತಾವು 2013-14ರಲ್ಲಿ ಪ್ರೋತ್ಸಾಹಧನ 4 ರೂಪಾಯಿ ಮಾಡಿದ್ರಿ, ಮತ್ತೆ 5 ರೂಪಾಯಿ ಮಾಡಿದ್ರಿ. ಆದ್ರೆ ಇದು ಪ್ರಾರಂಭ ಮಾಡಿದ್ದು ಪ್ರಾರಂಭ ಮಾಡಿ ಕೇಳಪ್ಪ, ನಿನಗೆ ಗೊತ್ತಿಲ್ಲ ಸುಧಾಕರ. ಸರ್ ಅವ್ರು ಹೇಳ್ತಾರೆ 2008ರಲ್ಲಿ ಅಲ್ಲ ಹೇಳ್ಬಿಡ್ತೀನಿ ಇದನ್ನ ಪ್ರಾರಂಭ ಮಾಡಿ ಕರೆಕ್ಷನ್. ಕೂತ್ಕೊಳ್ಳಿ ಸ್ವಲ್ಪ, ಕೂತ್ಕೊಳ್ಳಿ. ಬಸವರಾಜ ಕೂತ್ಕೋ. ಯಪ್ಪ ನೀನು ಈಗ ಹೋಗಿರೋದು, ಕೂತ್ಕೊಳ್ರಿ, ನಿಮ್ಗೆ ಗೊತ್ತಿಲ್ಲ ಅದು. ಸತ್ಯ ಹೇಳಕ್ಕೆ ಯಾವಾಗ ಬಂದ್ರೆ ಸತ್ಯ ಹೇಳಕ್ ಬಿಡಿ ಸರ್. ಬಸವರಾಜಣ್ಣ ಅವರು ಸತ್ಯ ಹೇಳಕ್ ಬಿಡಿ. ಬಸವರಾಜಣ್ಣ ಅವರು ಸತ್ಯ ಹೇಳಬೇಕು ಅಂತ ಹೊರಟಿದ್ದಾರೆ. ಹೇಳಿ, ಇಲ್ಲಿಗೆ ಬಂದ್ಮೇಲೆ ಸತ್ಯ ಗೊತ್ತಾಗಿದೆ. ಯಡಿಯೂರಪ್ಪನವರು ಇದ್ದಾಗ 3 ರೂಪಾಯಿ ಘೋಷಣೆ ಮಾಡಿದ್ರು. ಕೊನೆಗೆ ರಿಸಲ್ಟ್ 4 ರೂಪಾಯಿ ತಿಳ್ಕೊಳ್ತಾನೆ ಅಂತ 3 ರೂಪಾಯಿ ಘೋಷಣೆ ಮಾಡಿದ್ರು. ಅದನ್ನ ನಾನು 4 ರೂಪಾಯಿ ಮಾಡಿದೆ, ಆಮೇಲೆ 5 ರೂಪಾಯಿ ಮಾಡಿದೆ. ದಟ್ ಇಸ್ ದಿ ಟ್ರೂತ್. ನಾಟ್ 4 ರೂಪೀಸ್, 3 ರೂಪೀಸ್ ಮಾಡಿದ್ರು ಕೊನೆಯ ವರ್ಷದಲ್ಲಿ ಯಡಿಯೂರಪ್ಪನವ್ರು ಇರುವಾಗ.
₹3 ಸರ್, ₹3 ಕೊಡ್ಲಿಲ್ಲ ಸರ್, ₹2 ಕೊಟ್ಟಿದ್ದು. ಪ್ರಾರಂಭ ಮಾಡಿ ಐ ಆಮ್ ನಾಟ್ ಕೊಟ್ಟು ₹3 ಮಾಡಿದ್ರು ನಾನು. ಅಲ್ಲ ಸರ್, ಫಸ್ಟ್ ₹2 ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಆಗ ನಮ್ ಜೊತೆ ಇದೆಯಲ್ಲಪ್ಪ ಮರ, ನಮ್ ಡಿಫೆಂಡ್ ಮಾಡ್ತಾ ಇದೆಯಲ್ಲ. ಯಾರ ಜೊತೆ ಇದ್ರು ಮಾಡಿ ಅಲ್ವಾ ಸರ್? 2009 ಸನ್ಮಾನ್ಯ ಯಡಿಯೂರಪ್ಪ 18ರಲ್ಲಿ 3-4 ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅದರಿಂದ ಇವತ್ತು ಏನಾದ್ರು ಹಾಲಿನ ಪ್ರೊಡಕ್ಷನ್ ನಲ್ಲಿ ಇಫ್ ಯು ಆರ್ ನಂಬರ್ 2 ಇನ್ ದಿ ಕಂಟ್ರಿ, ಇಟ್ ಇಸ್ ಬಿಕಾಸ್ ಇಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಇಸ್ ಆಲ್ಸೋ ದೇರ್. ಮಾಡಿದ್ವಿ ₹5 ಮಾಡಿ ₹6 ಮಾಡ್ಬೇಕಂತನೂ ಒಂದು ₹6 ಕೊಡ್ಲಿಲ್ಲ, ಆಮೇಲೆ ಕೊಡ್ಲಿಲ್ಲ ನಿಂತೋಯ್ತು. ನೀವು ಕೊಡ್ಲಿಲ್ಲ, ಸಮ್ಮಿಶ್ರ ಸರ್ಕಾರನೂ ಕೊಡ್ಲಿಲ್ಲ. ಕೂತ್ಕೊಳ್ಳಿ, 5 ಕೊಟ್ಟದು, 6 ಕೊಡ್ಲಿಲ್ಲ. 6 ಅನೌನ್ಸ್ ಕೊಡಬೇಕು ಅಂತ ಅನೌನ್ಸ್ ಆಯ್ತು ಅಷ್ಟೇ. 5 ನಾವು ಕೊಟ್ಟದನ್ನ ಮುಂದುವರಿಸಿದ್ರಿ ಅಷ್ಟೇ. ನಾವು ಕೊಟ್ಟಿದ್ದನ್ನು ಮುಂದುವರಿಸಿದ್ರಿ. ನೀವು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ರಾ? ಸಿ ಆಲ್ ಇಫ್ ಏನಾದರೂ ರಾಜ್ಯ ಇವತ್ತು ನಂಬರ್ 2 ಪೊಸಿಷನ್ ಇದ್ರೆ ನಾವಿವೆಲ್ಲ ಮಾಡೋದು ಮತ್ತು ಭಾಳ ಹಿಂದಿನಿಂದ ಬಂದಿದೆ ಅದು. ಈಗ 1.5 ವರ್ಷದಲ್ಲಿ ನಂಬರ್ 2 ಆಗಲಿಲ್ಲ. ನೀವು ಈ ಇದರಲ್ಲಿ ಏನು ಹೇಳಿಸ್ಬೇಕಾಗಿತ್ತು ಬಹಳ ಮುಖ್ಯವಾಗಿ, ಇವತ್ತು ಕರ್ನಾಟಕದಲ್ಲಿ ರೈತರು, ಇಡೀ ದೇಶದಲ್ಲಿ ರೈತರು ಕಷ್ಟ ಸಿಕ್ಕಾಕೊಂಡಿದ್ದಾರೆ. ಕೃಷಿಗೆ ಹೆಚ್ಚು ಪ್ರಾಧಾನ್ಯ ಕೊಟ್ಟು ಚರ್ಚೆ ಮಾಡಬೇಕಾಗಿತ್ತು ಇದರಲ್ಲಿ. ಅದನ್ನು ಮಾಡಲಿಲ್ಲ ನೀವು. ನಿಮಗೆ ಇನ್ನು ಇಷ್ಟು 1.5 ವರ್ಷ ಆದರೂ ಕೂಡ ಸರ್ಕಾರ ಮಾಡ್ಕೊಳಕ್ಕಾಗಿಲ್ಲ ಸರಿಯಾಗಿ. ಈಗ ಇತ್ತೀಚೆಗೆ ರೀಸಫಲ್ ಮಾಡಿದ್ರಲ್ಲ, ರೀಸಫಲ್ ಅದು ಖಾತೆಗಳ ಹಂಚಿಕೆ 5 ದಿನದಲ್ಲಿ 4 ಸಾರಿ ಬದಲಾವಣೆ ಮಾಡ್ತಾರೆ ಖಾತೆನ. ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲಾದ್ರೂ ನಡೆದಿತ್ತೇನ್ರಿ ಹಿಂಗೆ? ಅದಕ್ಕೆ ಏನಂತ ಹೇಳೋದು? ಇದಕ್ಕೆ ಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಬೇಕಾ, ಇಲ್ಲ ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಬೇಕಾ? 5 ದಿನದಲ್ಲಿ 4 ಬಾರಿ. ಪಾಪ ಮಾಧುಸ್ವಾಮಿಗೆ ಮೈನರ್ ಇರಿಗೇಷನ್ ತೆಗೆದಾಕಿ, ಪಾರ್ಲಿಮೆಂಟ್ರಿ ಅಫೇರ್ಸ್ ತೆಗೆದಾಕಿ, ಅದ್ಯಾವುದೋ ಟೂರಿಸಂ ಕೊಟ್ಟು, ಮತ್ತೆ ಎಂಥದ್ದು ಮೈನರ್ ಇರಿಗೇಷನ್ನೇ ಕೊಟ್ಟಿದ್ದಾರೆ ಈಗ. ಸರ್ ಒಂದೇ ದಿನದಲ್ಲಿ 4 ಸರಿ ಸರ್. ಆ ಮುಂದ್ಗಡೆ ಕೂತ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿರೋ ಹಿಂದಕ್ಕೆ ನಾಯಕರೇ, ಸರ್ ಒಂದೇ ದಿನದಲ್ಲಿ 4 ಸರಿ ಆಗಿರೋದು. 4 ದಿನದಲ್ಲ, ಒಂದೇ ದಿನದಲ್ಲಿ 4 ಸರಿ ಆಗಿರೋದು. ಇರ್ಲಿ, 4 ಸಾರಿ ಯಾವ್ದಾರು ಇದೆಯಾ? ನಾನು ಕೂಡ ಮುಖ್ಯಮಂತ್ರಿ ಆಗಿರುವಾಗ ಒಂದ್ಸರಿ ರೀಸಫಲ್ ಮಾಡಿದೆ. 14 ಜನ ಮಂತ್ರಿಗಳನ್ನ ಡ್ರಾಪ್ ಮಾಡಿ ಹೊಸದಾಗಿ ಮಂತ್ರಿಗಳನ್ನು ಮಾಡಿದೆ. ಮಂತ್ರಿಮಂಡಲ ಮಾಡುವಾಗಲೂ ಕೂಡ ಖಾತೆಗಳನ್ನು ಹಂಚಿದ್ದೆ. ಒಬ್ಬರದಿಂದ ಒಬ್ಬರು ಕಿತ್ತಾಕಿರೋ ತೋರಿಸ್ಲಿ ನೋಡೋಣ. ಖಾತೆ ಬದಲಾವಣೆ ಮಾಡಿರೋದು ನೋಡ್ಲಿ. 5 ದಿನದಲ್ಲಿ 4 ಸಾರಿ ಅಥವಾ 4 ದಿನದಲ್ಲಿ 5 ಸಾರಿನಾ? ಲಿಂಬಾವಳಿ ಅವರೇ, ಎಷ್ಟು ಸಾರಿ ಬದಲಾವಣೆ ಆದ್ದು? ನಿಮಗೂ ಏನೋ ಬದಲಾವಣೆ ಆಯ್ತಲ್ಲ? ಇಲ್ಲ, ನಾನು ಗಮನಿಸಿಲ್ಲ ಸರ್. ನಾನು ಗಮನಿಸಲಿಲ್ಲ ಅದು. ಇದು ಗಮನಕ್ಕೆ ಬರಲ್ಲ ಇದು. ಪಾಪ ಇವ ಸೈಯಿಂಗ್ ಆನ್ ಬೆಂಗಳೂರು ಡೆವಲಪ್ಮೆಂಟ್ ಅದು ಕೊಡಲಿಲ್ಲ ಅವರು. ಬೆಂಗಳೂರವರಲ್ಲ ನೀವು, MLA ಬೆಂಗಳೂರಲ್ಲ, ಕೊಡಬೇಕಾಗಿದ್ದ. ಯಾಕೆ ಯಡಿಯೂರಪ್ಪ ಇಟ್ಕೊಂಡಿದಾರೋ ಗೊತ್ತಿಲ್ಲಪ್ಪ ಅದನ್ನ. 7 ಜನ 8 ಜನ ಇದ್ದಾರೆ. ಒಬ್ರಿಗೂ ಬೆಂಗಳೂರು ಡೆವಲಪ್ಮೆಂಟ್ ಕೊಡಲೇ ಇಲ್ವಲ್ರಿ? ನೋಡಿ, ನಾನು ಕೊಟ್ಬಿಟ್ಟಿದ್ದೆ, ಫೈನಾನ್ಸ್ ಒಂದು ಇಟ್ಕೊಂಡು ಎಲ್ಲನೂ ಕೊಟ್ಬಿಟ್ಟಿದ್ದೆ. ಸುರೇಶ್ ಕುಮಾರ್ ಗಾರ ಕೊಡ್ಬೋದಾಗಿತ್ತು. ಪಾಪ ಭಾಳ ಹಳಬರು, ಇಲ್ಲೇ ಹುಟ್ಟಿ ಬೆಳೆದಿರೋರು.
ಬೇಡ ಪದ ತೆಗೆದಾಕ್ಬೋಣ, ಪಾಪ ಇಲ್ಲ. ಸುರೇಶ್ ಕುಮಾರ್ ಬೇಡ ತೆಗೆದ್ಬೋಣ. ನಿಮ್ಮ ಅಬ್ಜೆಕ್ಷನ್ ಆದರೆ ನಂದೇನು ತಕರಾರಿಲ್ಲ. ಐ ವಿಲ್ ರಿಮೂವ್ ಇಟ್. ಪಾಪ ಯಾಕೆಂದ್ರೆ ಪಾಪು ತರ ಇರ್ತೀರಿ, ತಿನ್ನಕ್ಕಿನ್ನೂ ಬರೋದಿಲ್ಲ ಅಂತ ಯಾರಾದ್ರೂ ಕೂಡ ತಿನ್ಸಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದಾರಲ್ಲ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು, ಸುರೇಶ್ ಕುಮಾರ್ ಸುರೇಶ್ ಕುಮಾರ್, ಪಾಪು ಅಂತಂದ್ರೆ ಪಾಪುಗೆ ಫೀಡ್ ಮಾಡ್ಬೇಕು ಯಾರಾದ್ರೂ. ಸಶಕ್ತವಾಗಿರೋ ಮಗು ಅಂದ್ರೆ ತಾನೇ ಪಾಪ ಪುಣ್ಯನೋ ನೀವು ಪಾಪು ಅಂತ ಹೇಳ್ತಾ ಇದೆಯೋ? ಪಾಪವೆಲ್ಲ ಪಾಪ ಪುಣ್ಯ ಅಲ್ವಾ? ನನಗೆ ಪುನರ್ಜನ್ಮದಲ್ಲಿ ಪಾಪ ಪುಣ್ಯದಲ್ಲಿ ಎಲ್ಲ ಸ್ವಲ್ಪ ನಂಬಿಕೆ ಕಡಿಮೆ ಇರಲಿ. ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು, ನೀವು ಅನುಭವ ಇರ್ಬೋದು, ಇಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದ್ದಾರೆ. ಅವನೇನಾದ್ರು ಪಾಪ ಇನೋಸೆಂಟ್ ಅಂತ ಹೇಳೋದಕ್ಕೆ ಪಾಪದವನು ಅವನು ಅಂತಾರೆ ಅಲ್ವಾ? ಪಾಪದವನಪ್ಪ ಅವನು ಅಂತಾರೆ. ನಮ್ಮ ಕಡೆ ಹಂಗಿಲ್ಲ. ಪಾಪದವನು ಅಂದ್ರೆ ಪಾಪ ಮಾಡಿರೋವನು ಅಂತ. ನರಕಕ್ಕೆ ಹೋಗ್ತಾನೆ ಅಂತ. ನರಕ ಸ್ವರ್ಗ ನನ್ನ ನಂಬಿಕೆ ಇಲ್ಲ, ನರಕಕ್ಕೆ ಹೋಗ್ತಾನೆ ಅಂತ ಜನ ವಾಡಿಕೆ ಇರೋದು. ನರಕೂ ಇಲ್ಲ, ಸ್ವರ್ಗನೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾವೆ, ಇಲ್ಲೇ ಅನುಭವಿಸ್ತಾ ಇದ್ದಾರಲ್ಲಪ್ಪ. ನಾವೆಲ್ಲ ಇಲ್ಲಿ ಅನುಭವಿಸ್ಬಿಟ್ಟು ಹೋಗ್ಬೇಕು. ನಮ್ಮ ಜಾಲಪ್ಪನವ್ರು ಹೇಳ್ತಿದ್ರು ಯಾವಲ್ಲವೇ, ನೀ ಕುಡಿತೇನೆ ಅಂತ ಕೇಳೋರು ನನಗೆ. ಇಲ್ಲ ಸರ್ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂದರೆ, ಹಾಗಾದ್ರೆ ನೀವು ನೋಡಪ್ಪ, ನೀನು ಏನೇನು ಇಲ್ಲಿ ವಿದ್ಯಮಾನಗಳಿದ್ದಾವೆ ಭೂಮಿ ಮೇಲೆ ಜೀವನದಲ್ಲಿ, ಅವೆಲ್ಲ ಅನುಭವಿಸಿರ್ಬೇಕು. ಒಂದು ವೇಳೆ ಅನುಭವಿಸದೆ ನೀನು ಹೋದ್ರೆ ಆ ಯಮ ಆಚೆ ತಳ್ಳಿಬಿಡ್ತಾನೆ ನಿನ್ನ ಅಂತ ಹೇಳ್ತಿದ್ರು ಜಾಲಪ್ಪನವರು. ಕುಡಿದೆ ನೀನು ಹೋದ್ರೆ ನೀನು ಒಳಗಡೆ ಸೇರಿಸ್ಬಿಡಲ್ಲ, ಅವನು ಸ್ವರ್ಗನೋ ನರಕನೋ ಯಾವುದೋ ಒಂದು ವಾಪಸ್ ಕಳಿಸ್ಬಿಡ್ತಾರೆ. ಅದರಿಂದ ಎಲ್ಲನೂ ಅನುಭವಿಸಿರ್ಬೇಕಪ್ಪ ಅಂತ ಸೌದಿ ನಿನ್ನೇನಕ್ಕೆ ಒಳಗಡೆ ಸೇರಿಸ್ಕೊತಾರೆ. ಪಾಪ ಸುರೇಶ್ ಕುಮಾರ್ದು ಮಾಧುಸ್ವಾಮಿ ಇತಿ ಕಷ್ಟ. ಜಾಲಪ್ಪನವರು ಈಗಲೂ ಕೂಡ ಈಸ್ 95. ಈಗ ನಾನು ಕೇಳಿದೆ ಮೊನ್ನೆ ಫೋನ್ ಮಾಡಿ, ಏನ್ರಿ ಜಾಲಪ್ಪನವ್ರೆ ಈಗಲೂ ಏನಾದ್ರು ಆಗ್ತಾ ಇದ್ದೀರಾ ಅಂತ. ಈಗಲೂ ಒಂದು ಆಗ್ತೀನಪ್ಪ ಅಂತ ಹೇಳಿದ್ರು. ಈಗ ಎಲ್ಲರದ್ದು ಹೇಳಿದ್ರಿ, ನೀವು ಅಲ್ಲೇ ಉಳಿತೀರ ತಿರುಗಿ ಬರ್ತೀರ, ನಿಮ್ಮದು ಅಲ್ಲೇ ಇರ್ತೀರ ತಿರುಗಿ ಕಳಿಸ್ಕೊಡ್ತಾರ. ಇಲ್ಲ, ನನ್ನನ್ನು ಅಲ್ಲೇ ಇಟ್ಕೋತಾರೆ, ನನ್ನ ಅಲ್ಲೇ ಇಟ್ಕೋತಾರೆ. ಯಾಕಂದರೆ ನಾನು ಏನೇನು ಇಲ್ಲಿ ಸಿಗ್ತವೆ ಅವೆಲ್ಲನೂ ಅನುಭವಿಸಿದ್ದೀನಿ. ಮನುಷ್ಯ ಉಪಯೋಗಿಸ ಅಂತದ್ದು, ಮನುಷ್ಯ ಉಪಯೋಗಿಸ ಅಂತವನ್ನ ಏನೇನಿದಾವೆ ಅವೆಲ್ಲ ಅನುಭವಿಸಿದ್ದೀನಿ ನಾನು. ಐ ವಿಲ್ ಬಿ ಅಡ್ಮಿಟೆಡ್. ಯು ಆರ್ ಆಲ್ಸೋ ನನ್ನ ಕ್ಯಾಟಗರಿಲೇ ಇರೋದಲ್ವಾ. ಆ ಸುರೇಶ್ ಕುಮಾರ್ ಇಲ್ಲ ಅಷ್ಟೇ. ಇದು ಗವರ್ನರ್ಸ್ ಅಡ್ರೆಸ್ ರೀ. ಸ್ಕೈ ಇಸ್ ದಿ ಲಿಮಿಟ್. ವಾಪಸ್ ಬರ್ತಾರ ಹೋಗ್ತಾರ ತಿಳ್ಕೋಬೇಕು. ನೋಡಿ ಹೆಂಗೆ ಜಾಲಪ್ಪನವರು ಈಗಲೂ ಹೇಳ್ತಾ ಇರ್ತಾರೆ, ಇತ್ತೀಚೆಗೂ ಕೂಡ ಹೇಳಿದ್ರು. ಸುಮ್ಮನೆ ತಮಾಷೆಗೆ ಹೇಳಿದ್ದೀನಿ ನಾನು, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ನಾವು ಅದನ್ನೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ. ಯಮ ಬಂದು ಕರ್ಕ ಹೋಯ್ತಾನೆ, ಯಮ ಆಚೆಗೆ ತಳ್ಳಿಬಿಡ್ತಾನೆ ಅಥವಾ ಸ್ವರ್ಗದಲ್ಲಿಂದ ಕಳಿಸ್ಬಿಡ್ತಾರೆ, ಅವೆಲ್ಲ ನಂಬಿಕೆ ಇಲ್ಲ. ಬಟ್ ಜಾಲಪ್ಪನವ್ರು ಆಗಾಗ ಹೇಳ್ತಾ ಇದ್ರು ಹಿಂಗೆ. ಸೊ ಅದರಿಂದ ಈ ಸರ್ಕಾರ ಇದೆಯಲ್ಲ, ಇದು ಅನೈತಿಕವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಉಟ್ಕೊಂಡಿರ್ತಕ್ಕಂಥ ಸರ್ಕಾರ. ನೀವು ಏನು ಮಾಡ್ಬೋದಾಗಿತ್ತು, ಕೃಷಿಗೆ ಏನೇನು ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಎಕ್ಸೆಪ್ಟ್ ಹನಿ ನೀರಾವರಿ, ಎಂಥದ್ದು ಕೃಷಿ, ಎಂಥದ್ದು ಸಿಂಚಾಯಿ, ಇವ್ಯಾವ ಒಂದು 2-3 ಪ್ಯಾರ ಬಿಟ್ಟರೆ ಏನು ಹೇಳಿಲ್ಲ ಅಲ್ಲಿ.
ಕೃಷಿ ಬಗ್ಗೆ ಅದು ನಿಮ್ಮ ಸರ್ಕಾರ ಇದೆಯಲ್ಲ, ಯಾರು ರಿಪೇರಿ ಮಾಡಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಸರ್ಕಾರನ, ಅಷ್ಟರ ಮಟ್ಟಿಗೆ ಕೆಟ್ಟೋಗ್ಬಿಟ್ಟದೆ. ಇದೇನಿದ್ರು ಕೂಡ ಜನರಿಂದ ರೀಪ್ಲೇಸೇ ಆಗಬೇಕು. ಆ ದಿನಗಳೇನು ದೂರ ಇಲ್ಲ. ಇನ್ನು 2 ವರ್ಷ ಸೌದಿ. ಇವತ್ತು ರಿಪೇರ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ರೀಪ್ಲೇಸ್ ಮಾಡ್ಬೋದು. ರೀಪ್ಲೇಸ್ ಕ್ಯಾನ್ ಬಿ ಡನ್ ಬೈ ದಿ ಪೀಪಲ್ ಆಫ್ ಕರ್ನಾಟಕ. ಸೊ ಅಲ್ಲಿವರೆಗೆ ನೀವು ಉಸಿರಾಟ ಮಾಡ್ಕೊಂಡು ಜನಗಳ ಪರವಾಗಿ ಕೆಲಸನಾರು ಮಾಡಬೇಕಲ್ಲ. ಸತ್ತ ಸರ್ಕಾರ ಥರ ಯಾಕಿರ್ತೀರಿ? ಈ ಪ್ರಣಾಳಿಕೆ ನಾವು ಮಾಡೋದು ಯಾತಕ್ಕೆ? ಪ್ರತಿ ವರ್ಷ ಪ್ರಣಾಳಿಕೆ ಮಾಡ್ತೀವಿ. ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಪ್ರಣಾಳಿಕೆ ಮಾಡ್ತೀವಿ. ಅಲ್ಲಿ ಭರವಸೆಗಳನ್ನು ಕೊಡ್ತೀವಿ. ಆ ಭರವಸೆಗಳನ್ನು ಕೊಡೋದು ಯಾಕೆ? ಈಡೇರಿಸೋಕ್ಕೋಸ್ಕರ. ನಾವು 2013ರಲ್ಲಿ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ತಯಾರು ಮಾಡಿದ್ದು. ನಾನು ಅಧಿಕಾರಕ್ಕೆ ಬಂದ ಅರ್ಧ ಗಂಟೆನಲ್ಲಿ ಆ ಪ್ರಣಾಳಿಕೆಯಲ್ಲಿದ್ದಂಥ 5 ಭರವಸೆಗಳನ್ನು ಈಡೇರಿಸ್ಬಿಟ್ಟೆ. ವಿತಿನ್ ಹಾಫ್ ಅನ್ ಅವರ್ ನೀವು ತಯಾರು ಮಾಡಿಕೊಟ್ಟಿದ್ದೀರಲ್ಲ ಪ್ರಣಾಳಿಕೆ, ವಿತಿನ್ ಹಾಫ್ ಅನ್ ಅವರ್ ನಾನು ಇನ್ನೂ ಮಂತ್ರಿಗಳು ಮಾಡ್ಕೊಂಡೇ ಇರಲಿಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹಾಗೇ ಇರಲಿಲ್ಲ. ವಿಧಾನಸೌಧಕ್ಕೆ ಹೋಗಿ ಫಾರ್ಮಾಲಿಟಿ ಅಬ್ಸರ್ವ್ ಮಾಡಿ ಅಲ್ಲೇ 5 ಕಾರ್ಯಕ್ರಮಗಳಿಗೆ ಕೃಷಿ ಭಾಗ್ಯ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಬಡವರು ಸಾಲ ಮನ್ನಾ ಮಾಡೋದು, ಹಿಂದುಳಿದವ್ರದ್ದು ಎಲ್ಲ ನಿಗಮಗಳಿದ್ವಲ್ಲ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮೈನಾರಿಟಿ ಅಭಿವೃದ್ಧಿ ನಿಗಮ, ಎಲ್ಲ ಅಭಿವೃದ್ಧಿ ನಿಗಮದಲ್ಲಿ ಏನೇನು ಸಾಲ ಇದ್ದೋ ಎಲ್ಲ ಸಾಲನೂ ಮನ್ನಾ ಮಾಡಿಬಿಟ್ಟೆ ಅಟ್ ಒನ್ ಸ್ಟ್ರೋಕ್. ಎಲ್ಲ ಸಾಲ, ₹1 ಉಳಿಸಲಿಲ್ಲ. ನೀವು ಮಂತ್ರಿಮಂಡಲನೇ ಮಾಡ್ಕೊಳಕ್ಕಾಗಿಲ್ಲ. ಇನ್ನೂ ಒಂದು ಖಾಲಿ ಇರಬೇಕು. ಇನ್ನೊಂದು ಖಾಲಿ ಇದೆಯಾ ಲಿಂಬಾವಳಿ? ಇವನು ಪಾಪ ಯಾರವರು ನಮ್ಮ ಅಬಕಾರಿ ಮಂತ್ರಿ ಇದ್ರಲ್ಲ ನಾಗೇಶ್, ಅವ್ರು ತೆಗೆದಾಕ್ಬಿಟ್ಟು ಅವರು ಬೀದಿ ಪಾಲ್ ಮಾಡಿಬಿಟ್ರು ಹೊತ್ತಿಗೆ. ಇಲ್ಲಿಂದ ಬೇರೆ ಇಂಡಿಪೆಂಡೆಂಟಾಗಿ ನಮ್ಮ ಜೊತೆ ಇದ್ದ, ಸುಮ್ಮನಾರು ಇರಬೇಕಾಗಿತ್ತು. ಅಲ್ಲಿ ಹೋದ. ಈ ಸುಧಾಕರ್ನೂ ರಕ್ಷಣೆ ಕೊಟ್ಟಿಲ್ಲ. ಅವರು ಬೀದಿ ಪಾಲ್ ಎಂತಿದೆ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾರಂತೆ, ಮಂತ್ರಿ ಕೆಲಸ ಬಿಡ್ಬಿಟ್ಟು. ಅಬಕಾರಿ ಮಂತ್ರಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತ ಅಲ್ಲಿ ಅಬಕಾರಿ ಮಂತ್ರಿ? ನಂಗೆ ಗೊತ್ತಿಲ್ಲ ಏನು ಲಿಂಬಾಳಿಯವರೇ, ಅದಕ್ಕೆ ತೆಗೆದಾಕದ್ದು. ಸರ್ ನಾನು ಇತ್ತೀಚೆಗೆ ಬಂದಿದ್ದೀನಿ, ನನಗೆ ಕೇಳ್ತಾ ಇದ್ದೀರಲ್ಲ ನೀವು. ಇತ್ತೀಚೆಗೆ ಒಳಗೆ ಬಂದಿದ್ದೀನಿ. ಟೀ ಟೋಟ್ಲರ ನೀವು? ಸರ್ ಟೀ ಟೋಟ್ಲರ? ಯಾವತ್ತು ಕುಡ್ದು ಗಿಡ್ದಿಲ್ವಾ? ಯಾವುದು? ವಿಸ್ಕಿ ಕುಡ್ದಿಲ್ವೇನ್ರಿ? ನಿಮಗೆ ಗೊತ್ತಿದೆಯಲ್ಲ ಸರ್. ನಂಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ರೆ ಒಂದ್ಸಾರಿ ಸೇರಿದ್ದು ಅಲ್ಲ. ಹೌದು, ಅದಕ್ಕೆ ಹೇಳಿದ್ದು ನಿಮ್ಗೆ ಗೊತ್ತು. ಶ್ರೀನಿವಾಸ್ ಮನೇಲಿ ಸೇರಿದ್ವಲ್ಲ ಒಂದ್ಸರಿ. ಕುಡ್ದಿಯಾ? ಇಲ್ಲ ನಂಗೆ ಗೊತ್ತಾಗ್ಲಿಲ್ಲ, ಮರ್ತು ಬಿಟ್ಟಿದ್ದೀನಿ. ಅಲ್ಲ, ನಾನು ವಾಪಸ್ ಬರೋನಲ್ಲ. ಓಕೆ. ಸೊ ಇದು ನಿಮ್ಮ ಸರ್ಕಾರದ ದುಸ್ಥಿತಿ, ಇವತ್ತು ಇರ್ತಕ್ಕಂಥ ದುಸ್ಥಿತಿ. ಏನೂ ಇಲ್ಲ. ದುಡ್ಡು ಕೇಳಿದ್ರೆ ನಮ್ಮ ಹತ್ರ ಎಲ್ರಿ ಇದೆ ದುಡ್ಡು? ನಾನು ಒಂದ್ಸಾರಿ ನಮ್ಮ ಇಲ್ಲಿ ರಾಮುಲು ಇದ್ದಾರ? ರಾಮುಲು ಇಲ್ಲ. ಅವರು ಬ್ಯಾಗೋ ಕ್ಲಾಸ್ ಮಿನಿಸ್ಟ್ರು ಇಲಾಖೆಗೆ. ಒಂದೆರಡು ಸಮುದಾಯ ಭವನಕ್ಕೆ ದುಡ್ಡು ಕೊಡ್ರಿ ರಾಮುಲು, ನೀವು ನಿಂತಿದ್ದ ಕ್ಷೇತ್ರ ಬಾದಾಮಿಗೆ, ನೀವೇ ನನ್ನ ವಿರುದ್ಧ ನಿಂತಿದ್ದವರು, ಕೊಡ್ರಿ, ನಿಮ್ಮದು ಕ್ಷೇತ್ರ ನಂದು ಕ್ಷೇತ್ರ ಕೊಡ್ರಿ ಅಂತಂದೆ. ಸಾರ್ ₹1 ಕೊಟ್ಟಿಲ್ಲ ನನಗೆ ಅಂತಂದು.
₹1 ಕೊಟ್ಟಿಲ್ಲ ಬ್ಯಾಕ್ ಕ್ಲಾಸ್ ಇಲಾಖೆಗೆ. ನಾನೇನು ಮಾಡಲಿ ಸಾರ್ ಅಂತ ಹೇಳಿದ್ರು. ಕೊರೋನಾ ಹೆಸರಿನಲ್ಲಿ ಎಲ್ಲಕ್ಕೂ ಕೊರೋನಾ. ಐ ಡೋಂಟ್ ನೋ ಏನು ಯಾಸಿಫ್ ಕೊರೋನಾಕ್ಕೆ ಒಂದು 50,000 ಕೋಟಿ ಖರ್ಚು ಮಾಡಿಬಿಟ್ಟಿರೋರ ಥರ. ತೆರಿಗೆ ಏನು ಬಂದೇ ಇಲ್ಲ ಅನ್ನೋರ ಥರ. ಪ್ಯಾಕೇಜ್ ಖರ್ಚು ಮಾಡೋದು ಕೊರೋನಾಕ್ಕೆ 2,100 ಕೋಟಿ ರೂಪಾಯಿ. ಅದರಲ್ಲೂ ಅಷ್ಟು ಖರ್ಚು ಮಾಡಲಿಲ್ಲ. ಡ್ರೈವರ್ಗಳಿಗೆ, ರಿಕ್ಷಾ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಗಳಿಗೆ, ಕ್ಷೌರಿಕರಿಗೆ, ಡೋಬಿ ಮಡಿವಾಳರಿಗೆ, ನೇಕಾರರಿಗೆ, ಸವಿತಾ ಸಮಾಜ್, ಆಮೇಲೆ ತರಕಾರಿ ಬೆಳೆಯವರಿಗೆ, ಹೂ ಬೆಳೆಯವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಇವರಿಗೆಲ್ಲ ಖರ್ಚು ಮಾಡಿರೋದು ಇವರು 2,100 ಕೋಟಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ಖರ್ಚು ಮಾಡಿರೋದು 526 ಕೋಟಿ. ಆ ಇಕ್ವಿಪ್ಮೆಂಟ್ಸ್ ಅವೆಲ್ಲ ತಗೊಂಡಿರ್ತಕ್ಕಂಥದ್ದು ಸುಧಾಕರ್ ಒಂದು ಸಾರಿ 2,000 ಎಷ್ಟು ಕೋಟಿ? 4,200 ಕೋಟಿನಾ? ಸುಮಾರು 800 ಕೋಟಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಲ್ಲ, ಎಷ್ಟು ಖರ್ಚು ಮಾಡಿರೋದು ಹೆಚ್ಚಿಗೆ ನಿಮ್ಮ ಕೊರೋನಾಕ್ಕೆ? ಒಟ್ಟಾರೆಯಾಗಿ 800 ಕೋಟಿ ಹಿಂದೆ ಹೆಲ್ತ್ ಇಲಾಖೆಯಲ್ಲಿ ಖರ್ಚು ಮಾಡಿದರು. ಒಂದು 300 ಕೋಟಿ ಮೆಡಿಕಲ್ ಎಜುಕೇಷನಲ್ಲಿ ಮತ್ತು ರೋಗಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಸುಮಾರು 450 ಕೋಟಿ ರೂಪಾಯಿ ಆಗಿದೆ. ಅಲ್ಲಲ್ಲ ಸುಧಾಕರ್ ಅವರೇ, ಟೋಟಲ್ ಓವರ್ ಆಲ್ ಇಲಾಖೆಯಿಂದ ಟೋಟಲ್ ಕೊರೋನಾಕ್ಕೆ ಎಷ್ಟು ಓಕೆ, ಖರ್ಚಾಗಿದೆ? ಎಲ್ಲ ಸೇರಿ 1,500 ಕೋಟಿ ಅಂತ ಓವರ್ ಆಲ್ ರಾಜ್ಯದಲ್ಲಿ 1,500 ಕೋಟಿ. ರಾಜ್ಯದ ಬಜೆಟ್ ಎಷ್ಟು? 2,37,000 ಕೋಟಿ. 2,37,000 ಕೋಟಿ. ಸಾಲ ಕಳೆದ ವರ್ಷ 34,000 ಕೋಟಿ ಸಾಲ ತಗೊಂಡಿತ್ತು ಇಲ್ಲಿವರೆಗೆ, ಡಿಸೆಂಬರ್ ಎಂಡವರೆಗೆ. ಈ ವರ್ಷ ಎಷ್ಟು ಗೊತ್ತಾ ಸಾಲ ತಗೊಂಡಿರೋದು? 63,000 ಕೋಟಿ. ಮತ್ತು ಸಾಲನೂ ತಗೊಂಡಿದ್ದೀರಿ. ನಿಮ್ಮ ಬಜೆಟ್ ಇದರಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ತೆರಿಗೆನೂ ವಸೂಲಾಗದೆ ಅಂತ ಹೇಳ್ತೀರಿ. ನಾವು ತೆರಿಗೆ ವಸೂಲು ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ನೋಡಿ, ಯಾರು ಅಧಿಕಾರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರಾಗಲಿ ಯಾರು ಇಲ್ಲ ನೋಡ್ರಿ. ಅಧ್ಯಕ್ಷರೇ, ನಾನು ರಾಜ್ಯಪಾಲರ ಮೇಲೆ ಭಾಷಣ ಮಾಡ್ತಾ ಇದ್ದೀನಿ. ಒಬ್ಬ ಅಧಿಕಾರಿ ಇದೆ, ಎಷ್ಟು ಹೌ irresponsible these officers are. ನೋಡಿ, ಅದೇ ನಾನು ಎಷ್ಟೊತ್ತಾಯಿ ಶುರು ಮಾಡಿ. ಒಬ್ಬ ಅಧಿಕಾರಿ ಬಿಲಾಂಗ್ಸ್ ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ ಎನಿ ಅದರ್ ಡಿಪಾರ್ಟ್ಮೆಂಟ್, ಡೆವಲಪ್ಮೆಂಟ್, ಮುಂದ್ಗಡೆ ಕೂತಿರ್ತಕ್ಕಂಥ ಒಬ್ಬ ಸೀನಿಯರ್ ಆಫೀಸರ್ ಇಲ್ಲ. ಕ್ಯಾನ್ ವಿ ಸೇ ದಟ್ ದೇರ್ ಇಸ್ ಎ ಗವರ್ಮೆಂಟ್ existing in the state, or this government is dead? ಒಬ್ಬ ಅಧಿಕಾರಿ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ಅಲ್ಲಿ ಹೋಗಿ ಏರ್ ಶೋ ನೋಡಕ್ಕೆ ಹೋಗಿರ್ಬೇಕು. ನೋಡಿ, ಇಲ್ಲಿ ನಾವು ರಾಜ್ಯಪಾಲರ ಭಾಷಣದ ಮೇಲೆ ರಾಜ್ಯದ ಹಿತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನೋ ಆಫೀಸರ್ ಈಸ್ ಪ್ರೆಸೆಂಟ್. ಅಧ್ಯಕ್ಷರೇ, ನೀವು ಚುರುಕು ಮುಟ್ಟಿಸ್ಬೇಕು ಇವ್ರಿಗೆ, ಅಧಿಕಾರಿಗಳಿಗೆ. ಗೌರ್ಮೆಂಟ್ ಇಲ್ಲ, ಆಫೀಸರ್ಸ್ ಇಲ್ಲ. ಯಾರಿಗೆ ಅರಣ್ಯ ರೋದನ ಇದು? ಇವತ್ತು ನೀವು ಇರ್ಬೋದು ಅಥವಾ ನಾಳೆ ನಾವು ಬರ್ಬೋದು, ಬಟ್ ಅವರು ಯಾವಾಗಲೂ ಇರ್ತಾರೆ. ಬ್ಯೂರೋಕ್ರಸಿ ಇಸ್ ಆಲ್ವೇಸ್ ದೇರ್. ಇರಬಾರ್ದ? ನಾನು ಲೀಡರ್ ಆಫ್ ದಿ ಅಪೋಸಿಷನ್. ರಾಜ್ಯಪಾಲರ ಭಾಷಣದ ಮೇಲೆ ಈ ಸೆಷನ್ ಕರೆದಿರೋದೇ ರಾಜ್ಯಪಾಲರ ಭಾಷಣ, ಜಂಟಿ ಅಧಿವೇಶನ.
ರಾಜ್ಯಪಾಲರ ಭಾಷಣ, ಅದರ ಮೇಲೆ ಚರ್ಚೆ. ವೇರ್ ಆರ್ ದೋಸ್ ಆಫೀಸರ್ಸ್? ನಾಚಿಕೆ ಆಗ್ತದೆ, ಮಾತೇ ಆಡಬಾರ್ದು. ನೋಡಿ ಇಮಿಡಿಯೇಟ್ ಆಗಿ ನೋಡಿ ಎಲ್ಲ ಒಬ್ಬ ಆಫೀಸರ್ಗಳು, ಒಬ್ಬ ಸೀನಿಯರ್ ಆಫೀಸರ್, ನಾವೆಲ್ಲ including chief secretary used to come and sit here, finance secretary used to come and sit here, the other senior secretaries, principal secretaries, they used to sit here. ಏನ್ ಹೇಳ್ಬೇಕು ಹೇಳಿ ನೋಡೋಣ ಇದಕ್ಕೆ? ತಲೆ ತಗ್ಗಿಸ್ಬೇಕು ಅಷ್ಟೇ. ಸೊ ರೈತರು ಒಂದ್ ಕಡೆ ಕರ್ನಾಟಕದಲ್ಲಿ ಪ್ರಕೃತಿ ವಿಕೋಪ, ಇನ್ನೊಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಕೊರೋನಾ ಟೈಮ್ನಲ್ಲೇ ರೈತ ವಿರೋಧಿ ಕಾನೂನುಗಳನ್ನು ಮಾಡೋದು. ರೈತ ವಿರೋಧಿ ಕಾನೂನುಗಳು ಅದು ಏನು, ಯಾಸಿಫ್ ಏನೋ ಬಹಳ ಎಮರ್ಜೆನ್ಸಿ ಇದೆ ಅನ್ನೋ ರೀತಿಯಲ್ಲಿ ಕಾನೂನುಗಳನ್ನ ಇಲ್ಲಿ ಮಂಡಿಸಿ ಚರ್ಚೆ ಮಾಡದೇನೆ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟಿರೋದು. ಆರ್ಡಿನೆನ್ಸ್ ಹೊರಡಿಸೋದು ಯಾವಾಗ? when the house is not in session, when matter is so urgent. ಇನ್ನೊಂದ್ಸಾರಿ ಅಸೆಂಬ್ಲಿ ಬರೋವ್ರಿಗೆ ಕಾಯಕ್ಕಾಗಲ್ಲ, ಅಷ್ಟು ತುರ್ತಿದೆ, ಆ ತುರ್ತುಗೋಸ್ಕರವಾಗಿ ಕಾನೂನನ್ನು ಮಾಡಬೇಕು ನಾವು ಅಂತ ಸಂದರ್ಭದಲ್ಲಿ ಇದನ್ನ ತರೋದು, ಎಂಥದ್ದು ಆರ್ಡಿನೆನ್ಸ್ ಅನ್ನ ತರೋದು. ಏನೂ ಇಲ್ಲ. ಅವ್ರೇನು ಫೈನಾನ್ಸ್ ಸೆಕ್ರೆಟರಿ ಅಲ್ಲ ಅವರು. ಯು ಆರ್ ನಾಟ್ ಎ ಫೈನಾನ್ಸ್ ಸೆಕ್ರೆಟರಿ. ಅಡಿಷನಲ್ ಚೀಫ್ ಸೆಕ್ರೆಟರಿಗಳು ಎಷ್ಟು ಜನ ಇದ್ದಾರಪ್ಪ? ಒಂದು 10-12 ಜನ ಇರಬೇಕು. ಅವ್ರಿಗೆಲ್ರಿಗೂ ಇನ್ವಿಟೇಷನ್ ಬಂದ್ಬಿಡ್ತದೆ, ಹೋಗಿರ್ತಾರೆ, ಏರ್ ಶೋ ನೋಡಕ್ಕೆ ಹೋಗಿದ್ದಾರೆ.